ನಮಸ್ಕಾರ, ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್. ಈಗ ಮುಖ್ಯಾಂಶಗಳು. ಹಗಲಲ್ಲಿ ಯಾವುದ್ರಿ ಓಡಾಟ, ರಾತ್ರಿ ಯಾವುದ್ರಿ ಕರ್ಫ್ಯೂ, ಬೆಳಗ್ಗೆ ಜನರೆಲ್ಲ ಓಡಾಡ್ತಾರೆ, ಆಗ ಕೊರೋನಾ ಬರಲ್ವಾ? ಸರ್ಕಾರದ ವಿರುದ್ಧ ಕಿಡಿಕಾರಿದ ಡಿಕೆ ಶಿವಕುಮಾರ್. ಪ್ರತಿದಿನ ಕುಡಿದು ಬಂದು ಪತಿಯ ಗಲಾಟೆ, ಗಂಡನ ಕಾಟಕ್ಕೆ ಬೇಸತ್ತು ಬಿಯರ್ ಬಾಟಲ್ನಿಂದ ಹೊಡೆದ ಪತ್ನಿ. ಹುಬ್ಬಳ್ಳಿಯ ಸುಳ್ಳ ರಸ್ತೆಯಲ್ಲಿ ನಡೆದ ಘಟನೆ. ಪಶ್ಚಿಮ ಬಂಗಾಳವನ್ನ ಗುಜರಾತ್ ಆಗಲು ನಾವು ಎಂದೂ ಕೂಡ ಅವಕಾಶ ನೀಡೋದಿಲ್ಲ. ವಿಭಜನೆ ಮಾಡುವವರ ವಿರುದ್ಧ ತೀವ್ರ ಹೋರಾಟ ನಡೆಸೋಣ, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗುಡುಗು. ಅಭಿಮಾನಿಯ ಕೈಚಳಕದಲ್ಲಿ ಮೂಡಿದ ಚಿರು ಭಾವಚಿತ್ರ. ಮೇಘನ ಹೆಸರನ್ನೇ ಬಳಸಿ ಚಿರಂಜೀವಿ ಚಿತ್ರ ಬರೆದ ಅಭಿಮಾನಿ, ಕಲಾವಿದನ ಕಲೆಗೆ ಫಿದಾ ಆದ ಮೇಘನಾ ರಾಜ್. ಸರ್ಕಾರದ ನಡೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಸರ್ಕಾರವನ್ನು ಪ್ರೈವೇಟ್ ಪ್ರಾಪರ್ಟಿ ಮಾಡಿಕೊಂಡಿದ್ದಾರೆ, ಇವರಿಗೆಲ್ಲ ಉತ್ತರ ಕೊಡೋಕೆ ನಾವು ತಯಾರಿಲ್ಲ. ಯಡಿಯೂರಪ್ಪ ಹೇಳಲಿ, ನಾವು ಇಡೀ ವಿರೋಧ ಪಾರ್ಟಿ ನಾವು ಯಾವ ರೀತಿ ಸಹಕಾರ ಬೆಂಬಲ ಕೊಟ್ಟಿದ್ದೀವಿ ಅಂತ. ಇವರು ಮಾಡುವ ಭ್ರಷ್ಟಾಚಾರಕ್ಕೆ ನಾವು ಸಹಕಾರ ನೀಡಬೇಕಾ? ಎಲ್ಲಾ ಭ್ರಷ್ಟಾಚಾರ ನಾವು ಜನರ ಮುಂದಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಸರ್ಕಾರದ ರಾತ್ರಿ ಕರ್ಫ್ಯೂ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಯಡಿಯೂರಪ್ಪನವರು ಹೇಳಿ, ಇಡೀ ವಿರೋಧ ಪಾರ್ಟಿ ಯಾವ ರೀತಿ ನಾವು ಸಹಕಾರ ಇವರಿಗೆ ಬೆಂಬಲವಾಗಿ ಕೊಟ್ಟಿದ್ದೀವಿ ಅಂತ. ಇವರು ಮಾಡೋವಂಥ ಎಲ್ಲ ಭ್ರಷ್ಟಾಚಾರಗಳಿಗೆ ನಾವು ಭಾಗಿಯಾಗಿದ್ದೇವೆ. ಎಲ್ಲ ಭ್ರಷ್ಟಾಚಾರಗಳನ್ನ ಜನರ ಮುಂದೆ ನಾವು ಇಟ್ಟಿದ್ದೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ಇವ್ರಿಗೆ ಪಬ್ಲಿಸಿಟಿಗಳು ಬೇಕು ಅಂತ ಏನೇನು ಬೇಕೋ ಅದೇನೇನೆಲ್ಲ ಮಾಡ್ತಾಯಿದ್ದಾರೆ. ಇವ್ರು ಯಾರಿಗೂ ಹೇಳೋದಿಲ್ಲ, ಕೇಳೋದಿಲ್ಲ. ಎಲ್ಲ ಪ್ರತಿಯೊಂದೂ ಅವ್ರ ಇಂಟರ್ನಲ್ ಇದನ್ನೆಲ್ಲ ಮುಚ್ಕೊಳ್ಳೋಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಜನಕ್ಕೆ ಇವತ್ತು ದಿಕ್ಕು ತಪ್ಪಿಸೋಂಥ ಕೆಲಸನ ಮಾಡ್ತಾಯಿದ್ದಾರೆ. ಹಗಲತ್ತು ಯಾವ್ದು ರೀ ಓಡಾಟ, ರಾತ್ರಿ ಹೊತ್ತು ಯಾವ್ದು ಕರ್ಫ್ಯೂ, ಏನು ತಡೆಯೋಕ್ಕಾಗ್ತದೆ? ಯಾರಂತ ಇವ್ರು ಚರ್ಚೆ ಮಾಡ್ಕೊಂಡವ್ರೆ? ಆಯಿತು, ಯಾರು ಇಂಥ ಇದಕ್ಕೆ ರಾತ್ರಿಯಿಂದ ಆಗ್ತದೆ ಅಂತ ಅಂದ್ಬಿಟ್ಟು ಏನಾದ್ರು ಒಂದು ಇದೆಯಾ? ಪಾಪ ನಾನು ಟಿ ವಿಲಿ ನೋಡಿದೆ, ಆಟೋ ಓಪನ್ ಆಗಿರ್ತದೆ, ಸಾವಿರಾರು ಜನ ಸೇರಿರ್ತಾರೆ. ಅವ್ರಿಗೇನು ಕೊರೋನಾ ಇದಾಗೋದಿಲ್ವಾ? ಎಲ್ಲ ಕಂಟ್ರೋಲ್ ಮಾಡ್ಬಿಟ್ಟಿದ್ದೀರ ನೀವು. ಸುಮ್ಮನೆ ಯಾವುದಾವುದೋ ಒಂದು ವರ್ಗನ ತೊಂದರೆ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದೀವಿ. ನ್ಯೂ ಇಯರು ಮತ್ತೊಂದು, ಅದು ಬೇರೆ ವಿಚಾರ. ಎಲ್ಲಿ ಕಂಟ್ರೋಲ್ ಮಾಡೋಕ್ಕಾಯ್ತು ನಿಮ್ಮ ಕೈಯಲ್ಲಿ? ಸುಮ್ಮನೆ ವಿರೋಧ ಪಾರ್ಟಿ ಏನು ಮಾಡಬೇಕು? ಕರೀರಿ, ಅಸೆಂಬ್ಲಿಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ಆಲ್ ಪಾರ್ಟಿ ಮೀಟಿಂಗೇ ಕರೆದಿಲ್ಲ ಅವರು. ನೋಡ್ರಿ, ಅವ್ರ ಇಷ್ಟ ಬಂದಾಗ ಅವ್ರ ಅನುಕೂಲಕ್ಕೆ ಏನೇನು ಬೇಕೋ ತೀರ್ಮಾನಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಪ್ರೈವೇಟ್ ಪ್ರಾಪರ್ಟಿ ಇದೆ, ಸರ್ಕಾರ ಅಲ್ಲ ಇದು, ಜನರ ಸರ್ಕಾರ ಅಲ್ಲ ಇದು. ಏನು ಕರ್ಸಿ ಮಾತಾಡಿದಾರಾ? ಯಾರು ಕರೆಸಿದಾರಾ? ಹೇಳಿದಾರಾ? ಓನ್ಲಿ ಒಂದು ಇಂಡಸ್ಟ್ರಿಯವ್ರನ್ನೆಲ್ಲ ಕರೆದಿದ್ದಾರಾ? ಅದು ಯಾವ ಲಾಕ್ಡೌನ್? ಹೊಸ ಲಾಕ್ಡೌನ್ ಇದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಾತ್ಯಕ್ಷಿಕೆ ಮತ್ತು ಚರ್ಚೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಸುಧಾಕರ್ ಸೇರಿದಂತೆ ಇತರೆ ಅಧಿಕಾರಿಗಳು ಭಾಗವಹಿಸಿದ್ದರು. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ರೈತರ ಜೊತೆ ಸಂಧಾನ ನಡೆಸಲು ಸರ್ಕಾರದ ಪ್ರಯತ್ನ ಕೂಡ ಮುಂದುವರೆದಿದೆ. ಆದರೆ ಕಾಯ್ದೆ ಸಂಪೂರ್ಣ ಹಿಂಪಡೆಯಬೇಕು ಎಂಬ ಹಠ ತೊಟ್ಟಿರುವ ರೈತ ಸಂಘಟನೆಗಳು ಸರ್ಕಾರದ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಷರತ್ತು ವಿಧಿಸಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಾದ ಎಂಎಸ್ಪಿಯನ್ನ ಕಾನೂನಾಗಿ ರೂಪಿಸಬೇಕು ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಎಂಎಸ್ಪಿ ಲೀಗಲೈಸ್ ಮಾಡಿ ಘೋಷಣೆ ಹೊರಡಿಸಿದರೆ ಮಾತ್ರ ಸರ್ಕಾರದ ಜೊತೆ ಮಾತುಕತೆಗೆ ಸಿದ್ಧವಿರುವುದಾಗಿ ಸಂಘಟನೆಗಳು ಹೇಳಿವೆ. ಇನ್ನು ಸರ್ಕಾರ ತನ್ನ 3 ಕೃಷಿ ಕಾಯ್ದೆಗಳು ಕೃಷಿ ಕ್ಷೇತ್ರದ ಆಮೂಲಾಗ್ರ ಸುಧಾರಣಾ ಕ್ರಮದ ಭಾಗವಾಗಿದೆ. ಈ ಕಾಯ್ದೆಗಳು ರೈತರಿಗೆ ಮಾರಕವಾಗದೆ ಅನುಕೂಲ ಮಾಡಿಕೊಡುತ್ತವೆ ಎಂಬುದು ಸರ್ಕಾರದ ವಾದವಾಗಿದೆ. ಆದರೆ ಜನರು ಕೇಳ್ತಾ ಇಲ್ಲ. ಬೆಂಗಳೂರಿನ ಮಲ್ಲೇಶ್ವರದ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಉಚಿತವಾಗಿ 1000 ಟ್ಯಾಬ್ ಅನ್ನು ವಿತರಣೆ ಮಾಡಲಾಯಿತು. ಡಿಎಂಸಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಟ್ಯಾಬ್ ಅನ್ನು ವಿತರಿಸಿದ್ರು. ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಫೌಂಡೇಶನ್ ವತಿಯಿಂದ ವಿತರಣೆ ಮಾಡಲಾಯಿತು. ಮತ್ತೊಂದು ಕಡೆ ಆರ್ವಿ ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಣ ಫೌಂಡೇಶನ್ ಮೂಲಕ ಟ್ಯಾಬ್ ಅನ್ನು ವಿತರಣೆ ಮಾಡಲಾಯಿತು. ಮಲ್ಲೇಶ್ವರ ವಿಧಾನಸಭೆ ಕ್ಷೇತ್ರದ 8, 9 ಮತ್ತು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ 21 ಶಾಲೆಗಳ ಎಲ್ಲ 1000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಬ್ ಅನ್ನು ವಿತರಣೆ ಮಾಡಲಾಯಿತು.
ಎಸ್ಟಿಪಿ ಘಟಕದ 6 ಕೆರೆಗಳ ಪೈಕಿ ಕೊನೆಯ 2 ಕೆರೆಯಲ್ಲಿ ಒಟ್ಟು 100 ಬಾತುಕೋಳಿಗಳು ಬಿಡಲಾಗಿದೆ. ಈ ಬಾತುಕೋಳಿಗಳು ನೀರಿನಲ್ಲಿ ಚಲಿಸುವ ಮೂಲಕ ಮತ್ತು ರೆಕ್ಕೆಗಳನ್ನು ಬಡಿಯುವ ಮೂಲಕ ಆಮ್ಲಜನಕವನ್ನ ಮಲಿನ ನೀರಿನಲ್ಲಿ ನೈಸರ್ಗಿಕವಾಗಿ ಸೇರಿಸುತ್ತದೆ. ನೈಸರ್ಗಿಕವಾಗಿ ಇದರಿಂದ ಮಲಿನ ನೀರು ಶುದ್ಧೀಕರಣಗೊಳ್ಳುತ್ತೆ. ಶುದ್ಧೀಕರಣಗೊಂಡ ನೀರನ್ನ ಜಿಲ್ಲಾಧಿಕಾರಿಗಳ ಕಚೇರಿ, ಎಸ್ಪಿ ಕಚೇರಿ ಮತ್ತು ರೈತರುಗಳಿಗೆ ನೀಡಲು ಯೋಜನೆ ರೂಪಿಸಲಾಗುತ್ತೆ. ಒಂದು ಬಾತುಕೋಳಿ 1 ವರ್ಷಕ್ಕೆ ಸರಾಸರಿ 300 ಮೊಟ್ಟೆಗಳನ್ನು ನೀಡಲಿದ್ದು, ಇದರಿಂದ ಬರುವ ಆರ್ಥಿಕತೆಯಿಂದ ಅಲ್ಲಿನ ನಿರ್ವಹಣೆಯನ್ನ ಮಾಡಬಹುದಾಗಿರುತ್ತೆ. ನಗರಸಭೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳಾದ ಚಿಕನ್ ವೇಸ್ಟ್ ಮತ್ತು ತ್ಯಾಜ್ಯ ತರಕಾರಿಗಳನ್ನ ಬಾತುಕೋಳಿಗಳಿಗೆ ನೀಡೋದ್ರಿಂದ ಮೌಲ್ಯವರ್ಧನೆಯಾಗುತ್ತೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದರು. ಪ್ರತಿದಿನ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದ ಪತಿಯಿಂದ ಬೇಸತ್ತು ಮಹಿಳೆಯೊಬ್ಬಳು ಬಿಯರ್ ಬಾಟಲಿಂದ ನಡು ರಸ್ತೆಯಲ್ಲಿಯೇ ಪತಿಯ ಮೇಲೆ ಹಲ್ಲೆ ನಡೆಸಿದ ಘಟನೆ ಹುಬ್ಬಳ್ಳಿಯ ಸುಳ್ಳ ರಸ್ತೆಯಲ್ಲಿ ನಡೆದಿದೆ. ವ್ಯಕ್ತಿಯ ತಲೆಗೆ ಬಿಯರ್ ಬಾಟಲ್ನಿಂದ ಹೊಡೆದಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾನೆ. ಅಲ್ಲದೆ ರಸ್ತೆಯಲ್ಲಿಯೇ ಬಿದ್ದು ನರಳಾಡ್ತಾ ಇದ್ದು ಸ್ಥಳೀಯರು ಮಹಿಳೆಯನ್ನ ತಡೆದಿದ್ದಾರೆ. ಗಂಡ ಹೆಂಡತಿಯ ಕೌಟುಂಬಿಕ ಕಲಹದ ಹಿನ್ನೆಲೆ ಘಟನೆ ನಡೆದಿದೆ ಅಂತ ಸ್ಥಳೀಯರಿಂದ ಮಾಹಿತಿ ಲಭ್ಯವಾಗಿದ್ದು, ಘಟನೆಗೆ ಸೂಕ್ತ ಕಾರಣ ಪೊಲೀಸ್ ಇಲಾಖೆಯಿಂದಲೇ ಗೊತ್ತಾಗಬೇಕಾಗಿದೆ. ಇನ್ನು ಮಹಿಳೆಯ ಬಗ್ಗೆ ಹಾಗೂ ಹಲ್ಲೆಗೊಳಗಾದ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. 2ನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನದ ದಿನ ಸಮೀಪವಾಗ್ತಾ ಇದ್ದಂತೆ ಆಕಾಂಕ್ಷಿಗಳು ಮತದಾರರಿಗೆ ಆಮಿಷಗಳನ್ನು ನೀಡುವುದು ಹೆಚ್ಚಾಗ್ತಾ ಇದೆ. ಪ್ರತಿ ಮನೆಗೂ ಚಿಕನ್, ಮಟನ್, ಮದ್ಯ ಸರಬರಾಜು ಮಾಡಲಾಗ್ತಾ ಇದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ರಾಜಾರೋಷವಾಗಿ ಹಾಡು ಹಗಲೇ ಮಾಂಸದ ಪೊಟ್ಟಣಗಳನ್ನು ಕೊಂಡೊಯ್ತಾ ಇದ್ರು ಕೂಡ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನದೇ ಕಣ್ಮುಚ್ಚಿ ಕುಳಿತಿರುವುದು ಮಾತ್ರ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ತಾಲೂಕಿನ ಗೋನಾವಾಟ್ಲ, ಗೋಂತಗೋಳ, ಕಾಳಾಪುರ, ಗೋರೆಬಾಳ, ಮಾವಿನಬಾವಿ, ಆನೆಹೊಸೂರು, ಏಚನಾಳ, ರೊಡಲಾಬಾಂಡ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಪರ್ಧಿಗಳು ಮತದಾರರನ್ನ ಸೆಳೆಯಲು ಹಲವು ತಂತ್ರಗಳನ್ನು ಬಳಸ್ತಾ ಇದ್ದಾರೆ. ಒಂದು ಕುಟುಂಬದಲ್ಲಿ 2 ಮತಗಳಿದ್ರೆ 1 ಕೆಜಿ ಚಿಕನ್ ಮತ್ತು 1 ಕ್ವಾರ್ಟರ್ ಮದ್ಯ ಹಾಗೂ 3 ಮತದಾರರು ಇದ್ರೆ 2 ಕೆಜಿ ಚಿಕನ್ ಮತ್ತು 2 ಕ್ವಾರ್ಟರ್ ಎಣ್ಣೆ ಹಂಚುತ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಮನೆ ಪಕ್ಕದಲ್ಲಿ ಹಾಕಲಾಗಿದ್ದ ಹುಲ್ಲಿನ ಮೆದೆಗೆ ಆಕಸ್ಮಿಕ ಬೆಂಕಿ ತಗುಲಿ ಸಂಪೂರ್ಣ ನಾಶವಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಬೂಗತಹಳ್ಳಿಯಲ್ಲಿ ನಡೆದಿದೆ. ತಕ್ಷಣ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ರು. ಅಷ್ಟೊತ್ತಿಗೆ ಸಂಪೂರ್ಣ ಹುಲ್ಲಿನ ಮೆದೆ ಬೆಂಕಿಗೆ ಆಹುತಿಯಾಗಿತ್ತು. ಸುಮಾರು 30,000 ಹುಲ್ಲಿನ ಮೆದೆ ನಾಶವಾಗಿದೆ ಎನ್ನಲಾಗಿದೆ. ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಕಿ ಅದಕ್ಕೆ ಬೇಯ್ತಾ ಇತ್ತು. 2 ಎಕರೆ ಹುಲ್ಲು, ಇದಕ್ಕೆ ಪರಿಹಾರ ಕೊಡಿಸಿ ಮನೆ ಪಕ್ಕದಲ್ಲೇ ಹಿಂಗೆ ಬೆಂಕಿ ಬಿದ್ದಿದೆ ಸ್ವಾಮಿ. ಮಿಷಿನ್ ಕೊಡಿಸಿದ್ದು 2 ಎಕರೆ ಹುಲ್ಲು ಬೆಂಕಿ ಬಿದ್ದಿದೆ. ಬೆಳಿಗ್ಗೆ ನೋಡಿದೆ 5 ಗಂಟೆಗೆ ಬೆಂಕಿ ಉರಿತಾ ಇತ್ತು. ಫೈರ್ ಇಂಜಿನ್ ಫೋನ್ ಮಾಡ್ದೋ, ಫೈರ್ ಇಂಜಿನ್ ಬಂದು ನೀರು ಹರಿಸ್ತಾ ಇದ್ದಾರೆ. ನಾನು ಆಕಸ್ಮಿಕವಾಗಿ ಪರಿಹಾರ ಕೊಡಿಸಿದ್ದೆ. 30,000 ಲಾಸ್ ಆಗಿತ್ತು. ಮಳವಳ್ಳಿ ಪಟ್ಟಣ ಪುರಸಭೆಯಲ್ಲಿ ಅನುದಾನದಲ್ಲಿ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಪುರಸಭೆ ಸದಸ್ಯರು ಪ್ರತಿಭಟನೆ ಮಾಡಿದ ಘಟನೆ ನಡೆಯಿತು. ಇನ್ನು ಸಾಮಾನ್ಯ ಸಭೆಯಲ್ಲಿ ಈ ಒಂದು ಘಟನೆ ನಡೆಯಿತು. ಪುರಸಭೆ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ರಾಧಾ ನಾಗರಾಜು ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಪ್ರಾರಂಭವಾಗ್ತಾ ಇದ್ದಂತೆ ಪುರಸಭೆ ಸದಸ್ಯ ಶಿವಸ್ವಾಮಿ ಹಾಗೂ ರಾಜಶೇಖರ್ ಅವರು 14ನೇ ಹಣಕಾಸು ಅನುದಾನದ ಹಂಚಿಕೆಯಲ್ಲಿ ತಾರತಮ್ಯವಿದ್ದು ಕೇವಲ ಜೆಡಿಎಸ್ ಪುರಸಭೆ ಸದಸ್ಯರಿಗೆ ಮಾತ್ರ ಹಂಚಿಕೆಯಾಗಿದೆ ಅಂತ ಆರೋಪಿಸಿ ಸಭೆಯ ಮುಂದೆ ಪ್ರತಿಭಟನೆ ನಡೆಸಲು ಮುಂದಾದರು. ಇವರಿಗೆ ಪುರಸಭೆ ಸದಸ್ಯೆ ಮಹೇಶ್ವಿ ಅವರು ಕೂಡ ಸಾಥ್ ನೀಡಿದ್ರು. ಲೋಕಸಭೆ ಸದಸ್ಯೆ ಸುಮಲತಾರವರು ಸಹ ಪುರಸಭೆಯಲ್ಲಿ ಅನುದಾನ ಹಂಚಿಕೆಯಲ್ಲಿ ಲೋಪವಿದೆ ಅಂತ ಪತ್ರವನ್ನು ಕೂಡ ಬರೆದಿದ್ದಾರೆ ಅಂತ ಆರೋಪಿಸಿದರು. ಈ ಮಧ್ಯೆ ಪುರಸಭೆ ಉಪಾಧ್ಯಕ್ಷ ನಂದಕುಮಾರ್ ಅವರು ಮಾಜಿ ಶಾಸಕ ನರೇಂದ್ರ ಸ್ವಾಮಿರವರು ಶಾಸಕರಾಗಿದ್ದಾಗ ಏನು ಮಾಡಿದ್ರು ಅಂತ ಗೊತ್ತು ಅಂತ ಇದ್ದಂತೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೊನೆಗೆ ಪುರಸಭೆ ಅಧ್ಯಕ್ಷೆ ರಾಧಾ ನಾಗರಾಜು, ಉಪಾಧ್ಯಕ್ಷ ನಂದಕುಮಾರ್ ಅವರು ಕುರ್ಚಿಯಿಂದ ಇಳಿದು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಮುಂಬರುವ ಅನುದಾನಗಳನ್ನು ಸಮವಾಗಿ ಹಂಚಲಾಗುವುದು ಅಂತ ಮನವೊಲಿಸಿದರು. ಬಳಿಕ ಪ್ರತಿಭಟನೆ ಕೈಬಿಟ್ಟರು. ಪಶ್ಚಿಮ ಬಂಗಾಳವನ್ನ ಗುಜರಾತ್ ಆಗಲು ಬಿಡೋದಿಲ್ಲ ಅಂತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗುಡುಗಿದ್ದಾರೆ. ನಾವು ನಮ್ಮ ಮಣ್ಣನ್ನ ಗೌರವಿಸಬೇಕು ಅಂತ ಹೇಳಿದ್ರು, ಜೊತೆಗೆ ಉಳಿಸಬೇಕಂತಲೂ ಕೂಡ ಹೇಳಿದ್ರು. ಯಾರಿಂದಲೂ ಬಂಗಾಳವನ್ನ ನಾಶಪಡಿಸಲು ಸಾಧ್ಯವಿಲ್ಲ, ಬಂಗಾಳವನ್ನ ಗುಜರಾತ್ ಆಗಲು ನಾವು ಅವಕಾಶ ನೀಡೋದಿಲ್ಲ ಎಂದರು.
ನಮ್ಮ ಸಂಸ್ಕೃತಿ, ನಮ್ಮ ಮುಖಗಳು, ಭಾವನೆಗಳು, ಬಣ್ಣಗಳು ವಿಭಿನ್ನವಾಗಿರಬಹುದು, ಆದರೆ ನಾವೆಲ್ಲ ಒಂದೇ. ಇದನ್ನ ವಿಭಜಿಸಲು ಯಾರಿಗೂ ಅವಕಾಶ ನೀಡಬೇಡಿ. ನಾವೆಲ್ಲ ಒಂದು ಕುಟುಂಬದಂತೆ. ಇದೇ ಮನಸ್ಥಿತಿಯಲ್ಲಿ ವಿಭಜನೆ ಮಾಡುವವರ ವಿರುದ್ಧ ತೀವ್ರ ಹೋರಾಟ ಮಾಡೋಣ, ಭಯಪಡಬೇಡಿ ಅಂತ ಬ್ಯಾನರ್ಜಿ ತಿಳಿಸಿದರು. ರೈತರು ಕೃಷಿ ಚಟುವಟಿಕೆ ಮಾಡ್ತಾ ಇದ್ದ ಜಮೀನಿಗೆ ಖುದ್ದು ತೆರಳಿ ಅನ್ನದಾತರನ್ನ ಗೌರವಿಸುವ ಮೂಲಕ ತಹಶೀಲ್ದಾರ್ ಎ ಅಹಮದ್ ಅವರು ವಿಭಿನ್ನ ಮತ್ತು ಅರ್ಥಪೂರ್ಣವಾಗಿ ರೈತ ದಿನಾಚರಣೆಯನ್ನು ಆಚರಿಸಿದರು. ಮಂಡ್ಯದ ನಾಗಮಂಗಲ ತಾಲೂಕಿನ ಮೈಲಾರಪಟ್ಟಣ ರಸ್ತೆಯ ಕೆಂದನಹಳ್ಳಿ ರೈತರು ತಮ್ಮ ಕುಟುಂಬಸ್ಥರೊಂದಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದ ಹೊಲಕ್ಕೆ ತೆರಳಿದ ಅವರು ರೈತರ ಕುಂದುಕೊರತೆಗಳಿಗೆ ಕುಶಲೋಪರಿ ವಿಚಾರಿಸಿ ಜಮೀನಲ್ಲಿ ಬೆಳೆದಿರುವ ಬೆಳೆಗಳ ಬಗ್ಗೆ ಮಾಹಿತಿ ಕೂಡ ಪಡೆದುಕೊಂಡರು. ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದ ರೈತರಿಗೆ ರೈತ ದಿನಾಚರಣೆಯ ಶುಭಾಶಯ ಕೋರಿ ಶಾಲು ಹೊದಿಸಿ ಮಾಲಾರ್ಪಣೆಯೊಂದಿಗೆ ಹಣ್ಣಿನ ಬುಟ್ಟಿ ನೀಡುವ ಮೂಲಕ ಗೌರವಿಸಿದರು. ಇದೇ ವೇಳೆ ರೈತರಾದ ಶಿವಣ್ಣ ಮತ್ತು ಚಿಕ್ಕೇಗೌಡ ಹಾಗೂ ರೈತ ಮಹಿಳೆ ಜಯಮ್ಮ ಅವರನ್ನ ಗೌರವಿಸಿದರು. ತಾಲೂಕಿನ ರೈತರನ್ನ ನಾವು ನೆನಪಿಸ್ಕೊಳ್ಬೇಕಾಯ್ತದೆ. ಯಾಕಂದ್ರೆ ಈ ದೇಶಕ್ಕೆ ಅನ್ನ ಕೊಡುವ ರೈತನೇ ಮೊದಲನ ಆದ್ಯತೆ. ರೈತರ ಜೀವನ ಸುಖಮವಾಗಿರಬೇಕು. ಯಾಕಂದ್ರೆ ಅವರು ಕಷ್ಟದವನ್ನು ಸಹಿಸಿ ನಮಗೆ ಎಲ್ರಿಗೂ ಹೊಟ್ಟೆ ತುಂಬ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ ಅವ್ರ ಗದ್ದೆಗಳಿಗೆ ಬಂದು ಅವ್ರ ಕೃಷಿ ಚಟುವಟಿಕೆಗಳ ಬಗ್ಗೆ ವಿಚಾರಿಸಿ ಅವರು ಬೆಳೆಯುತ್ತಿರುವ ಬೆಳೆಗಳು ರಾಗಿ ಇರ್ಬೋದು, ಭತ್ತ ಇರ್ಬೋದು, ಅದೇ ರೀತಿ ಹುರುಳಿ ಬೆಳೆದಿದ್ದಾರೆ, ಹಾಗೂ ಈ ಕಬ್ಬು ಜೋಳ ಬೆಳೆದಿದ್ದಾರೆ, ಅದೇ ರೀತಿ ತೆಂಗು ಬೆಳೆದಿದ್ದಾರೆ, ತೊಗರಿ ಬೆಳೆದಿದ್ದಾರೆ. ಇದು ಎಲ್ಲಾನು ಅವರ ಕಷ್ಟ ಸುಖಗಳನ್ನ ನಾವು ಅವ್ರ ಜೊತೆ ಅಧಿಕಾರಿಗಳು ತಿಳ್ಕೊಂಡ್ರೆ ಏನಾದರೂ ಒಂದು ಅವರಿಗೆ ಸಹಾಯ ಮಾಡ್ಬೋದು, ಮತ್ತೆ ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟಾಕ್ಬೋದು ಅಂತ. ರೈತರಿಗೆ ಕಷ್ಟ ಇದೆ, ಜೀವನ ತುಂಬ ಕಷ್ಟ ಐತೆ. ಬೆಳೆ ಬೆಳೆಯೋಕ್ಕೆ ಇವತ್ತು ಆರ್ಥಿಕವಾದ ಬೆಳೆ ಬೆಳೆದ್ರೂ ಬೆಲೆ ಸಿಗ್ತಾ ಇಲ್ಲ ರೈತಂಗೆ. ಆಮೇಲೆ ಲೇಬರ್ ಇಲ್ಲ, ತುಂಬ ತೊಂದರೆ ಇದೆ. ತುಂಬ ಸಂತೋಷ ಆಯ್ತು ನನಗೆ ಇಲ್ಲಿ ಬಂದು ಇವತ್ತು ರೈತರನ್ನ ದಿನಾಚರಣೆ ಮಾಡ್ತಾರೋದಕ್ಕೆ. ಶಾಸಕ ವೆಂಕಟರಾವ್ ನಾಡಗೌಡರ ಸಹೋದರರು ಹಾಗೂ ಅವರ ಹಿಂಬಾಲಕರ ನಡವಳಿಕೆಯಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇನೆ ಅಂತ ಲಿಂಗಪ್ಪ ದಡೇಸಗೂರು ತಿಳಿಸಿದರು. ಇನ್ನು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾನು 12 ವರ್ಷಗಳಿಂದ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ. ತಾಲೂಕು ಅಧ್ಯಕ್ಷನಾಗಿ ಪಕ್ಷಕ್ಕಾಗಿ ಹಗಲು ಇರುಳು ಶ್ರಮಿಸಿದ್ದೇನೆ. ನಗರಸಭೆ ಚುನಾವಣೆಯಲ್ಲಿ ಮೀಸಲಾತಿ ತರುವಲ್ಲಿ ಶ್ರಮ ವಹಿಸಿದ್ದೇನೆ. ಶಾಸಕರ ಸಹೋದರರ ಹಾಗೂ ಶಾಸಕರ ಕೆಲವು ಹಿಂಬಾಲಕರ ನಡವಳಿಕೆಯಿಂದ ನಾನು ಸಾಕಷ್ಟು ಅಸಮಾಧಾನದಿಂದ ಬೇಸತ್ತು ಪಕ್ಷದಿಂದ ಹೊರನಡೆಯುವ ನಿರ್ಧಾರ ಮಾಡಿದ್ದೇನೆ ಎಂದರು. ಸುಮಾರು 12 ವರ್ಷಗಳ ಕಾಲ ಜೆಡಿಎಸ್ ಪಕ್ಷದ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿದ್ದೆ. 2008ರಲ್ಲಿ ನಗರಸಭೆ ಚುನಾವಣೆ ಸಿಂಧನೂರಿನಲ್ಲಿ ಬರಲಿಕ್ಕೆ ರಿಸರ್ವೇಷನ್ ಮಾಡಿಸಿ ಅಂದಿನ ಸಂದರ್ಭದಲ್ಲಿ ಸ್ಥಳೀಯವಾಗಿ ನಗರದಲ್ಲಿ ಬೆರಳೆಣಿಕೆ ಕಾರ್ಯಕರ್ತರಿದ್ವಿ. ಅಷ್ಟರಲ್ಲಿ ನಗರಸಭೆ ಬರಲಿಕ್ಕೆ ಮತ್ತು ನಾಡಗೌಡರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನಾವು ಒಬ್ಬ ಕಾರಣಕರ್ತ. ಇವತ್ತು ಅಂಥ ಕಾರ್ಯಕರ್ತರನ್ನು ಮರ್ತಿದ್ದಾರೆ. ಇದ್ರ ಜೊತೆಗೇ ಇವತ್ತು ನಾಡಗೌಡರು ಮಂತ್ರಿಯಾಗಿದ್ದಾಗ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವನಗೌಡರು ಕೂಡ ಹೊರಗಡೆ ಹೋದರು. ಅದರ ಜೊತೆಗೆ ಇವತ್ತು ನಾನು ಕೂಡ ಹೊರಗಡೆ ಬಂದಿದ್ದೇನೆ. ನನ್ನ ಜೊತೆಗೆ ರಾಮನಗೌಡ APMC ನಿರ್ದೇಶಕ ಆತ ಕೂಡ ಹೊರಗಡೆ ಬಂದಿದ್ದೇನೆ. ಮುಂದೆ ಭಾಳಷ್ಟು ಜನ ಅತೃಪ್ತರು ಇವತ್ತು ಹೊರಗಡೆ ಬರಲಿಕ್ಕೆ ಕಾರಣ ನಾಡಗೌಡರು ಹಿಂಬಾಲಕರು ಕೆಲವೊಂದು ಸೋದರ ವರ್ತನೆಯಿಂದ ಇವತ್ತು ಬೇಸತ್ತು ಪಕ್ಷವನ್ನು ಬಿಡ್ತಾ ಇದೆ. ನಾವೆಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಶಾಸಕರು ಬಂದಿದ್ದರು, ಸಂಧಾನಕ್ಕೆ ಯತ್ನಪಟ್ಟರು. ಆದರೆ ಅವರು ಸಮರ್ಥನೆ ಮಾಡ್ಕೊಂಡ್ರು ಹೊರತು ನಮ್ಮೆಲ್ಲ ಅಳಲು ನಮ್ಮ ಕಷ್ಟಗಳನ್ನು ಅವರು ಎಂದೂ ಕೇಳಲಿಲ್ಲ. ಮುಂದೆ ಕೇಳ್ತಾರೆಂಬ ಭರವಸೆ ಇಲ್ಲದೇ ಅಸಮಾಧಾನವಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರೋದರಿಂದ ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದಿಲ್ಲ. ಅದಕ್ಕಾಗಿ ಇವತ್ತು ನಾನು ಪಕ್ಷವನ್ನು ತೊರೆದಿದ್ದೇನೆ. ತೊರೆದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದೆ. ಹೊಸ ವರ್ಷದ ಸುಸಂದರ್ಭದಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ಪತಾಂಜಲಿ ಯೋಗ ಸಮಿತಿ ಹಾಗೂ ಭಾರತ ಸ್ವಾಭಿಮಾನ ಟ್ರಸ್ಟ್ ವತಿಯಿಂದ ಇದೇ ಜನವರಿ 1ರಿಂದ ಬೇಡ ಮದ್ಯಪಾನ ಮಾಡು ಯೋಗ ಧ್ಯಾನ ಎಂಬ ಧ್ಯೇಯದೊಂದಿಗೆ ಆನ್ಲೈನ್ ಯೋಗ ಶಿಬಿರವನ್ನು ಪ್ರಾರಂಭ ಮಾಡಲಾಗಿದೆ ಅಂತ ರಾಜ್ಯ ಪ್ರಭಾರಿ ಯೋಗಾಚಾರ್ಯ ಭವಾರ್ಲಾಲ್ ಆರ್ಯ ತಿಳಿಸಿದ್ದಾರೆ. ಈ ಆನ್ಲೈನ್ ತರಬೇತಿಯಲ್ಲಿ ಸ್ವಾಮಿ ಬಾಬಾ ರಾಮದೇವರಿಂದ ತರಬೇತಿಯನ್ನು ನೀಡುತ್ತಾ ಇದ್ದು ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ
ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬಿಟ್ಟು ಸ್ವದೇಶಿ ಯೋಗ, ಪ್ರಾಣಾಯಾಮ ಇರಬಹುದು, ಧ್ಯಾನ, ಅಗ್ನಿಹೋತ್ರ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿ ಬದುಕನ್ನು ಹೊಂದುವ ಮೂಲಕ ಹೊಸ ವರ್ಷ ಸ್ವಾಗತ ಮಾಡೋಣ ಎಂಬ ಉದ್ದೇಶದಿಂದ ಈ ಶಿಬಿರವನ್ನು ಆನ್ಲೈನ್ ಮುಖಾಂತರ ನಡೆಸಲಾಗುತ್ತೆ ಅಂತ ಹೇಳಿದರು. ಜನವರಿ 1ರಿಂದ ಜನವರಿ 30ರವರೆಗೆ ನಿರಂತರವಾಗಿ 1 ತಿಂಗಳ ಸ್ವಾಮಿ ರಾಮದೇವ್ ಗುರುಜಿ ಅವರು, ಪೂಜ್ಯ ಸಾಧ್ವಿ ದೇವಪ್ರಿಯ ಅಂಥೇಳಿ ನಮ್ಮ ವಿಭಾಗದ ಈ ಪತಂಜಲಿ ಸಂಘಟನೆ ಮುಖ್ಯಸ್ಥರು ಆಗಿದ್ದಾರೆ. ಅವರ ಜೊತೆಗೆ ನಮ್ಮ ರಾಜ್ಯದ ಎಲ್ಲ ಯೋಗ ಸಂಸ್ಥೆಯ ಮುಖ್ಯಸ್ಥರು, ಶ್ರೇಷ್ಠ 20-30 ವರ್ಷದಿಂದ ಯೋಗದಲ್ಲಿ ಸಾಧನೆ ಮಾಡುವಂತಹ ಸಾಧಕರ ಒಂದು ಮಾರ್ಗದರ್ಶನ ಈ ಒಂದು ಶಿಬಿರದಲ್ಲಿ ಬೆಳಗ್ಗೆ 2 ಗಂಟೆ ಮತ್ತು ಸಂಜೆ 1 ಗಂಟೆ, ಟೋಟಲಿ 1 ತಿಂಗಳಲ್ಲಿ 100 ಗಂಟೆ ನಾವು ಆನ್ಲೈನ್ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ನಮ್ಮನ್ನು ಈ ಕೋವಿಡ್ ಎಂಬ ಈ ಕೊರೋನಾದಿಂದ ಯಾವ ರೀತಿ ರಕ್ಷಣೆ ಮಾಡಬೇಕು ಒಂದಾದರೆ, ಜೊತೆಗೆ ಪ್ರತಿನಿತ್ಯ 1 ಗಂಟೆ ಈ ಯೋಗಾಭ್ಯಾಸಕ್ಕೆ ಕೊಟ್ಟು ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಶ್ರೇಷ್ಠವಾಗಿ ಮಾಡಲಿಕ್ಕೆ ಈ ಒಂದು ಶಿಬಿರ ಬಹಳ ಅದ್ಭುತವಾಗಿದೆ. ನಂಬಿಕೆಗೆ ಹೆಸರಾಗಿರುವಂತಹ ಅಹನಾ ಸೌಹಾರ್ದ ಬ್ಯಾಂಕ್ ಅಧ್ಯಕ್ಷರಾದ ವೀರಭದ್ರಗೌಡ ತನ್ನ ಶಾಖೆಯ ಹಲವು ಯೋಜನೆಗಳು ಹಾಗೂ ಸಂಸ್ಥೆಯ ಗುರಿಯ ಬಗ್ಗೆ ಎಕ್ಸ್‌ಪ್ರೆಸ್ ಟಿವಿ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಅಲ್ಲದೆ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯ ತಿಳಿಸಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಹಾಗೂ ಅಹನಾ ಸೌಹಾರ್ದ ಸಹಕಾರಿ ಸಂಸ್ಥೆಯ ನಮ್ಮೆಲ್ಲ ಆತ್ಮೀಯ ಸದಸ್ಯರುಗಳಿಗೆ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 8 ವರ್ಷಗಳಿಂದ ನಮ್ಮ ಅಹನಾ ಸೌಹಾರ್ದ ಸಹಕಾರಿ ಸಂಸ್ಥೆಯು ಹೊಸಪೇಟೆಯನ್ನು ಕೇಂದ್ರ ಸ್ಥಾನವಾಗಿ ಇಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಇದೆ. ತನ್ನ ಸದಸ್ಯರಿಗೆ ನಿಯಮಿತವಾಗಿ ಪ್ರತಿ ತಿಂಗಳು ಬಡ್ಡಿಯನ್ನು ಪಾವತಿಸುತ್ತಾ ಮಧ್ಯಮ ವರ್ಗದವರಿಗೆ ಮತ್ತು ತೀರಾ ಅವಶ್ಯಕತೆ ಇರುವವರಿಗೆ ಸಾಲದ ಸೌಲಭ್ಯಗಳನ್ನು ಹಲವಾರು ಯೋಜನೆಗಳ ಮೂಲಕ ನೀಡುವುದರ ಮುಖಾಂತರ ಹೊಸಪೇಟೆಯ ಮತ್ತು ಬಳ್ಳಾರಿ ಜಿಲ್ಲೆಯ ಹಲವು ಪಟ್ಟಣಗಳಲ್ಲಿ ಶಾಖೆಗಳನ್ನು ತೆರೆದು ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ತಿಳಿಸಲಿಕ್ಕೆ ತುಂಬ ಇಷ್ಟಪಡ್ತೇವೆ. ಇಲ್ಲಿಯವರೆಗೆ ಸಂಸ್ಥೆ ಸುಮಾರು 38 ಕೋಟಿ ರೂಪಾಯಿಗಳ ಬಂಡವಾಳವನ್ನು ಸಂಗ್ರಹಿಸಿದ್ದು 28.25 ಕೋಟಿಗಳಷ್ಟು ಸಾಲ ಸೌಲಭ್ಯವನ್ನು ಹಲವಾರು ಯೋಜನೆಗಳ ಮೂಲಕ ಈಗಾಗಲೇ ನೀಡಿದೆ. ಮೊಳಕಾಲ್ಮೂರು ತಾಲೂಕಿನ ಪೊಲೀಸ್ ಅಧಿಕಾರಿಯಾದ ಸಿಪಿಐ ಉಮೇಶ್ ಅವರು ಎಸ್ಪಿ ರಾಧಿಕಾ ಅವರ ನಿರ್ದೇಶನದ ಮೇರೆಗೆ ಇಂದು ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಹೋಗಿ ಪಥ ಸಂಚಲನದ ಮೂಲಕ ಮತದಾನದ ಮಹತ್ವವನ್ನು ತಿಳಿಸಿದ್ದಾರೆ. ಹಾಗೆಯೇ ಯಾರಿಗೂ ಹೆದರದೆ ನಿಮ್ಮ ಅಭ್ಯರ್ಥಿಗೆ ಮತವನ್ನ ನೀಡಿ ಅಂತ ಕೂಡ ಈ ವೇಳೆ ಕೇಳಿಕೊಂಡಿದ್ದಾರೆ. ಮತ್ತೊಂದು ಕಡೆ ಪ್ರತಿಯೊಬ್ಬರೂ ಕೂಡ ಮತವನ್ನ ಚಲಾಯಿಸಿ ಅಂತ ಹೇಳಿದ್ದಾರೆ. ಇನ್ನು ಬುನಾದಿ ಬಿಗಿ ಇದ್ದರೆ ಮಾತ್ರ ಮನೆಯ ಕಟ್ಟಡ ಸರಿ ಇರುವುದು, ಇದನ್ನ ಅರಿತು ಗುಂಡು ತುಂಡು ಹಂಚುವ ಅಭ್ಯರ್ಥಿಗೆ ದೂರವಿಡಿ ಎಂದರು. ಗೆಲ್ಲಬೇಕನ್ನೋ ಹುಮ್ಮಸ್ನಲ್ಲಿ ಇಲ್ಲಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬಾರ್ದು, ಮತ್ತೆ ಗಲಾಟೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ನೀವೆಲ್ಲ ಧೈರ್ಯವಾಗಿ, ನೀವೆಲ್ಲ ಆತ್ಮಸ್ಥೈರ್ಯದಿಂದ ಚುನಾವಣೆ ನಡೆಸಬೇಕನ್ನೋ ಉದ್ದೇಶದಿಂದ ನಾವು ಇವತ್ತು ಇಷ್ಟೆಲ್ಲ ಜನ ಸೇರಿ, ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಾವೆಲ್ಲ ಸೇರಿ ಇವತ್ತು ನಿಮ್ಮೂರಿಗೆ ಬಂದಿದ್ದೀವಿ. ಯಾಕಂದ್ರೆ ನೀವೆಲ್ಲ ಧೈರ್ಯವಾಗಿ ಚುನಾವಣೆ ನಡೆಸ್ರಿ, ನಿಮಗೆ ನಮ್ಮ ಮೇಲೆ ನಂಬಿಕೆ ಬರಬೇಕು. ಇಷ್ಟೆಲ್ಲ ಪೊಲೀಸರಿದ್ದಾರೆ, ಇಲ್ಲಿ ಯಾರಿಗೂ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅನ್ನೋ ಒಂದು ನಂಬಿಕೆ ನಿಮಗೆ ಬರಬೇಕನ್ನೋ ಉದ್ದೇಶದಿಂದ ನಾವು ಬಂದಿದ್ದೇವೆ. ನಟ ಚಿರಂಜೀವಿ ಸರ್ಜಾ ಇಲ್ಲವಾಗಿ 6 ತಿಂಗಳಾಯಿತು. ಇಂದಿಗೂ ಒಂದಲ್ಲ ಒಂದು ಕಾರಣಕ್ಕೆ ಅವರನ್ನ ಅಭಿಮಾನಿಗಳು ನೆನೆಯುತ್ತಲೇ ಇರ್ತಾರೆ. ಇತ್ತೀಚೆಗೆ ಮೇಘನಾಗೆ ಗಂಡು ಮಗು ಹುಟ್ಟಿದ್ದೇ ತಡ ಅಭಿಮಾನಿ ವಲಯದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಇದೀಗ ಇಲ್ಲೊಬ್ಬ ಅಭಿಮಾನಿ ತಮ್ಮ ಕಲೆಯಿಂದಲೇ ಚಿರಂಜೀವಿಯನ್ನ ನೆನಪು ಮಾಡಿಕೊಂಡಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ, ಚಿರಂಜೀವಿ ಸರ್ಜಾ ಮತ್ತು ಮೇಘನಾ ರಾಜ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ಚಾನ್ ಆರ್ಟ್ಸ್ ಎಂಬುವರು ಮೇಘನಾ ಹೆಸರನ್ನೇ ಬಳಸಿಕೊಂಡು ಚಿರು ಸರ್ಜಾ ಅವರ ಚಿತ್ರ ಬಿಡಿಸಿದ್ದಾರೆ. ಸದ್ಯ ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು, ಸ್ವತಃ ಮೇಘನಾ ಕೂಡ ಈ ಚಿತ್ರ ನೋಡಿ ಫಿದಾ ಆಗಿದ್ದಾರೆ, ಹೊಗಳಿದ್ದಾರೆ ಕೂಡ. ನಾವೆಲ್ಲ 1-2 ಲೈನ್ ಬರಿಬೇಕು ಅಂದ್ರೆ ಅಯ್ಯೋ ಅಂತ ತಲೆ ಮೇಲೆ ಕೈ ಹೊತ್ಕೊಳ್ತೀವಿ. ಆದರೆ ಇಲ್ಲೊಬ್ಬ ಯುವಕ
ಎರಡು ಕೈಗಳಿಂದ ಏಕಕಾಲದಲ್ಲಿ 4 ಭಾಷೆಯಲ್ಲಿ ಬರೆಯುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಆ ಇಂಟ್ರೆಸ್ಟಿಂಗ್ ಯುವಕನ ಕಹಾನಿ ಇಲ್ಲಿದೆ ನೋಡಿ. ನಮಗೆ ಒಂದೆರಡು ಭಾಷೆಗಳಲ್ಲಿ ಮಾತನಾಡೋದು ಅಂದ್ರೆ ಅದೇ ದೊಡ್ಡ ಸವಾಲು. ಆದರೆ ಇಲ್ಲೊಬ್ಬ ಯುವಕ ಬರೋಬ್ಬರಿ 4 ಭಾಷೆಯಲ್ಲಿ ಬರೆಯೋ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಅಲ್ಲದೆ ದಾಖಲೆಯ ಪುಟ ಸೇರಿದ್ದಾನೆ. ಅಂದಾಗೆ ಈ ಯುವಕನ ಹೆಸರು ಬಸವರಾಜ್ ಗುಡೇಬಲ್ಲೂರು. 2 ಕೈಗಳಿಂದ ಒಂದೇ ಬಾರಿಗೆ 4 ಭಾಷೆಯಲ್ಲಿ ಬರೆಯುವ ಮೂಲಕ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರು ನಮೂದಿಸಿದ್ದಾರೆ. RTPS ಉದ್ಯೋಗಿ ಆಗಿರುವ ಅವರು, ನಾನು ಬಾಲ್ಯದಿಂದಲೂ 2 ಕೈಗಳಿಂದ ಬರೆಯೋದನ್ನ ರೂಢಿಸಿಕೊಂಡು ಬಂದಿದ್ದೇನೆ ಎಂದಿದ್ದಾರೆ. ಕನ್ನಡ, ತೆಲುಗು, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಏಕಕಾಲದಲ್ಲಿ 2 ಕೈಗಳಿಂದ ಬರೀತಾರೆ. ಇನ್ನು ಕಳೆದ ನವೆಂಬರ್ 2020ರಲ್ಲಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಯೂನಿವರ್ಸಿಟಿಯಲ್ಲಿ ದಾಖಲೆ ಬರೆದಿದ್ದಾರೆ. 2 ಕೈಗಳಿಂದ ಒಂದೇ ಬಾರಿಗೆ ಬರೆಯುವ ಬಸವರಾಜ್ ಒಂದೊಂದು ಅಕ್ಷರವನ್ನ ಜೋಡಿಸಿ ತಿರುಗಣಿಯಾಗಿ ಓದಲು ಬರುವಂತೆ ವಾಕ್ಯವನ್ನ ರಚಿಸುತ್ತಾರೆ. ತಂದೆ ತಾಯಿ ಹಾಗೂ ಶಾಲಾ ಶಿಕ್ಷಕರು, ಗೆಳೆಯರ ಪ್ರೋತ್ಸಾಹದಿಂದ ಬರವಣಿಗೆಯನ್ನ ರೂಢಿಸಿಕೊಂಡಿದ್ದಾರೆ. ಎಟ್ ಎ ಟೈಮ್ 2 ಹ್ಯಾಂಡ್ಸಿಂದ 4 ಲ್ಯಾಂಗ್ವೇಜಸ್ ವಿತ್ ನಂಬರ್ಸ್ ಬರೀತೀನಿ. ಅವು ಇಂಗ್ಲೀಷು, ತೆಲುಗು, ಕನ್ನಡ, ಹಿಂದಿ ವಿತ್ ನಂಬರ್ಸು. ಎಕ್ಸಾಂಪಲ್ ಹೇಳಬೇಕಂದ್ರೆ ಬಸವರಾಜ್ ಅಂದರೆ ಬಾ ಅನ್ನೋದು ತೆಲುಗಲ್ಲಿ ಬರುತ್ತೆ, ಸ್ವ ಅನ್ನೋದು ಇಂಗ್ಲೀಷಲ್ಲಿ ಬರುತ್ತೆ, ರಾ ಅನ್ನೋದು ಹಿಂದಿಯಲ್ಲಿ ಬರುತ್ತೆ, ಜ ಅನ್ನೋದು ಕನ್ನಡದಲ್ಲಿ ಬರುತ್ತೆ. ನೆಕ್ಸ್ಟ್ ಲೆಟರ್ ಎಂಟರ್ ಆದರೆ ಅದು ನಂಬರ್ಸಲ್ಲಿ ಬರುತ್ತೆ. ಅವು ಒಂದೊಂದು ಡೈರೆಕ್ಷನಲ್ಲಿ ಇರುತ್ತೆ. ಆ ಥರ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಭಾಳ ವರ್ಷದಿಂದ. ನಾನು 6ನೇ ಕ್ಲಾಸ್ ಇದ್ದವಾಗಿಂದನೇ ನನಗೆ ಪ್ರಾಕ್ಟೀಸ್ ಇದೆ. ಇದಕ್ಕಾಗಿ ನನಗೆ ಭಾಳಷ್ಟು ಜನನು ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ರಾಜ್ಕುಮಾರ್ ಸರ್ ಅಂತ ಪಾಲಮೂರು ಯೂನಿವರ್ಸಿಟಿ ಪ್ರೊಫೆಸರ್ ಅವ್ರನ್ನೂ ಹೆಲ್ಪ್ ಮಾಡಿದರು. ನನ್ನ ಹೆಂಡತಿನೂ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದರು. ನಮ್ಮ ಅಣ್ಣವ್ರನ್ನೂ ಒಂದೇ ತಲೆ ಕೆಲಸ ಮಾಡ್ತಾ ಇದ್ದೀವಿ. ಇವ್ರನ್ನೂ ನನಗೆ ಫುಲ್ಲು ತುಂಬ ಸಂತೋಷ ಆಯಿತು, ಫುಲ್ಲು ಸಪೋರ್ಟ್ ಮಾಡಿದರು. ಇನ್ನು ತಮ್ಮ ಸಾಧನೆಗೆ ಗೆಳೆಯರು ನೀಡ್ತಾ ಇರುವ ಪ್ರೋತ್ಸಾಹ ಅಪಾರ ಎನ್ನುವ ಬಸವರಾಜ್ ಇನ್ನಷ್ಟು ಸಾಧನೆ ಮಾಡುವ ಹಂಬಲದಲ್ಲಿದ್ದಾರೆ. ಅವರ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಬಾಬಾ, ಎಕ್ಸ್‌ಪ್ರೆಸ್ ಟಿವಿ, ರಾಯಚೂರು. ಈ ಬಾಲಕ ಕಳೆದ 15 ವರ್ಷಗಳಿಂದ ತಾಯಿಯ ಮಡಿಲನ್ನ ಬಿಟ್ಟಿಲ್ಲ. ಆತನಿಗೆ ಹಾಲು ಹಾಗೂ ಟೀನೇ ಬದುಕಿನ ಆಹಾರ. ವಿದ್ಯಾರ್ಥಿ ವೇತನ ಮತ್ತು ಅಂಗವಿಕಲ ವೇತನ ಬಿಟ್ಟು ಬೇರೆ ಯಾವ ಆಧಾರವೂ ಆ ಕುಟುಂಬಕ್ಕಿಲ್ಲ. ಸಹಾಯ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ನೆರವು ಸಿಗ್ತಾ ಇಲ್ಲ. ಹಾಗಾದ್ರೆ ಏನಿದು ಕಥೆ ಅಂತೀರಾ? ನೀವೇ ನೋಡಿ. ಹೌದು, ಈ ಮಗುವಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಕರುಳು ಚುರ್ ಅನ್ನುತ್ತೆ. ಹುಟ್ಟಿ 15 ವರ್ಷ ಆದ್ರೂ ಹಾಲು ಹಾಗೂ ಟೀ ಕುಡಿದು ಬದುಕು ದುಡ್ತಾ ಇದೆ ಈ ಬಡ ಜೀವ. ಈ ವಿಕಲಚೇತನ ಬಾಲಕನನ್ನ ಯಾವಾಗಲೂ ತೊಡೆಯ ಮೇಲೆ ಹಾಕಿಕೊಂಡು ನಮ್ಮ ಮಗ ಬದುಕಿದ್ರೆ ಸಾಕೆಂದು ದಂಪತಿ ದಿನನಿತ್ಯ ಕಷ್ಟದಲ್ಲೇ ಕೈ ತೊಳೆಯುತ್ತಿದ್ದಾರೆ. ತಿಪಟೂರು ತಾಲೂಕಿನ ಬೊಮ್ಮಲಾಪುರ ಗೊಲ್ಲರಟ್ಟಿ ಗ್ರಾಮದಲ್ಲಿ ಭಾಗ್ಯಮ್ಮ ಮತ್ತು ಶಂಕರಪ್ಪ ಎಂಬ ದಂಪತಿಯ ಮಗನಾದ ಮಂಜುನಾಥ್ ಎಂಬಾತ ವಿಜ್ಞಾನಕ್ಕೆ ಸವಾಲೊಡ್ಡಿದ್ದು ಪ್ರತಿದಿನ ಹಾಲು ಮತ್ತು ಟೀ ಕುಡಿದು ಜೀವಿಸುತ್ತಿದ್ದಾನೆ. ಇವನಿಗಾಗಿ ದಿನನಿತ್ಯ ಸುಮಾರು 200ರಿಂದ 300 ರೂಪಾಯಿ ಹಾಲು, ಟೀ ಪುಡಿ ಹಾಗೂ ಬೆಲ್ಲ, ಸಕ್ಕರೆಗಾಗಿ ದಿನನಿತ್ಯ ಖರ್ಚಾಗ್ತಿದೆ. ಇದರ ಜೊತೆಗೆ ದಿನದ 24 ಗಂಟೆಗಳು ಸಹ ತೊಡೆಯ ಮೇಲೆಯೇ ಮಗನನ್ನ ಮಲಗಿಸಿಕೊಂಡು ತಾಯಿ ಸಲಹುತ್ತಿದ್ದಾಳೆ. ಇನ್ನು ನಾವುಗಳು ದಿನನಿತ್ಯ ಕೂಲಿ ಮಾಡಿ ಕೆಲಸ ಮಾಡುವವರು. ಚಿಕ್ಕವನಿದ್ದಾಗ ಅಂಗನವಾಡಿಯಿಂದ ಆಹಾರವನ್ನ ಕೊಡ್ತಾ ಇದ್ರು. ಈಗ ಶಾಲೆಯಲ್ಲಿ ಬಿಸಿ ಊಟದ ಸಾಮಗ್ರಿಗಳನ್ನ ಕೊಡ್ತಿದ್ದಾರೆ. ಈಗ ಮಗ 8ನೇ ತರಗತಿಗೆ ದಾಖಲಾಗಿದ್ದಾನೆ. ಅವನಿಗೆ ವಿದ್ಯಾರ್ಥಿ ವೇತನ ಮತ್ತು ಅಂಗವಿಕಲ ವೇತನವನ್ನ ಬಿಟ್ಟು ಯಾವುದೇ ಆಧಾರವಿಲ್ಲ ಎಂದು ಮಗುವಿನ ತಾಯಿ ಹೇಳುತ್ತಾರೆ. ನಮಗಿಬ್ರು ಮಕ್ಕಳು, ಒಬ್ಬ ಚೆನ್ನಾಗವನೆ, ಆದರೆ ಇವನು 2ನೇ ಪಾಪ ಹಿಂಗಾಗ್ತು. ಸಖತ್ ತಗೊಳ್ಳೋದು, ಗಲಾಟೆ ಮಾಡೋದು. ಆಸ್ಪತ್ರೆಗೆ ಹೋದರು ಪಾಪ ಹುಟ್ಟಾಣಿಕೆ ಹಿಂಗೆ ಏನೋ ಮಾಡೋಕ್ಕಾಗಲ್ಲ ಅಂದರು. ಇನ್ನು ಬೇರೆ ಆಸ್ಪತ್ರೆಗಳಿಗೆ ತೋರೋಕ್ಕೆ ನಮ್ಮ ಕರ್ಕೊಂಡು ಹೋಗೋಕ್ಕಾಗ್ಲೂ ಇಲ್ಲ, ನಡೀಲೂ ಇಲ್ಲ. ಇರೋ ತನಕ ಸಾಕಾನ ಒಂದಿನ ಕೈ ತುಂಬ ಮಣ್ಣು ಮಾಡಿಬಿಟ್ಟು ಸುಮ್ಮನೆ ಬಿಡೋಣ ಅಂತ ನಿರ್ಧಾರ ಮಾಡ್ಕೊಂಡ್ರು. ಇರೋವರೆಗೂ ಹಾಲು ತಂದು ಹಾಕ್ತೀವಿ, ಟೀ ಕಾಯಿಸಿ ಕುಡಿಸ್ತೀವಿ. ಒಟ್ಟು ಇವ್ನು ನೋಡ್ಕೊಳ್ಳೋದೇ ಕೆಲಸ ನಂದು, ಬೇರೆ ಕಡೆ ಎಲ್ಲೂ ಹೋಗಂಗೆ ಇಲ್ಲ. ಬೆಳಗ್ಗಿಂದ ಸಾಯಂಕಾಲದವರೆಗೂ ಇವಂದೆ, ನೈಟಲ್ಲೂ ಇವಂದೆ. ಎಟ್ಟೊಳಗೆ ಒಂದೇವರಾಗಲಿ ದಿನರಾಗಲಿ ಎಲ್ಲಿಗೂ ಹೋಗಲ್ಲ. ನಾನು ಪಾಪನ ನೋಡ್ಕೆ ಮನೆತಲ್ಲೇ ಇರ್ತೀನಿ. ನೋಡ್ತಾನೆ ತಿರುಗಿ
ನಮ್ಮರೆ ಅಂತ ಗೊತ್ತು ಮಾಡಲ್ಲ. ಮಾತಾಡ್ಸಿದ್ರೆ ನೋಡ್ತಾನೆ ಕತ್ ಮುರ್ಕೊಂಡು, ಯಾರ ಬಂದ್ರೆ ಬೇರೆ ಮಾತಾಡ್ಸಿ ನೋಡ್ತಾನೆ. ನಾವು ಬಿಟ್ಟು ಬೇರೆ ಕಡೆ ಹೋದ್ರೆ ಅಳ್ತಾನೆ. ಎನಿ ಟೈಮ್ ಬಿಟ್ಟು ನಾವೇ ಇರ್ತೀವಿ. ಬಾಲಕನನ್ನ ಯಾವಾಗಲೂ ಕೂಡ ತೊಡೆಯ ಮೇಲೆಗೆ ಮಲಗಿಸಿಕೊಂಡಿರಬೇಕು. ಏನಾದರೂ ಕೆಲಸವಿದೆ ಎಂದು ಕೆಳಗೆ ಮಲಗಿಸಿದ್ರೆ ಕೀರಲು ಧ್ವನಿಯಲ್ಲಿ ಮಗು ಕೂಗುತ್ತಾನೆ. ಹೀಗಾಗಿ ತಂದೆ ತಾಯಿಯೂ ಇದರಿಂದ ರೋಸಿ ಹೋಗಿದ್ದಾರೆ. ಇಬ್ಬರೂ ಕೂಲಿಗೆ ಹೋಗಲು ಸಾಧ್ಯವಾಗದೆ ಮಗುವನ್ನ ನೋಡಿಕೊಳ್ಳೋದೇ ಒಂದು ಕಾಯಕವಾಗಿದೆ. 15 ವರ್ಷದಿಂದ ನೋಡ್ತಾ ಇದೀವಿ. ರಾತ್ರಿ ಆಗಲೂ ಕಣ್ಮುಚ್ಚೆಲ್ಲ ಏನಿಲ್ಲ. ಅವ್ರು ಒಬ್ಬರೇ ದುಡಿಬೇಕು. ಅವ್ರದ್ದು ಹೋಗ್ಲಿಲ್ಲ ಅಂದ್ರೆ ಅವ್ರ ಮನೆ ಜೀವನನೇ ಇಲ್ಲ. ಎಲ್ಲೂ ಹಾಸ್ಪಿಟ್ಲೆ ಹೊರಗಡೆ ಎಲ್ಲೂ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ತೋರ್ಸೋಕೆ ಅಮೌಂಟ್ ಇಲ್ಲ, ಏನಿಲ್ಲ. ಭಾರಿ ಕಷ್ಟ ಆಗ್ತೈತೆ ಅವ್ರದ್ದು. ಅಥವಾ ರಾತ್ರಿ ಆಗಲೂ ನಿದ್ದೆ ಮಾಡಲ್ಲ, ಏನಿಲ್ಲ. ದಿನಕ್ಕೆ 200 ರೂಪಾಯಿ ಖರ್ಚು ಬರ್ತಾ ಇದೆ. ಒಟ್ಟಿನಲ್ಲಿ ಈ ಮಗುವಿಗೆ ಹಾಗೂ ಅವರ ತಂದೆ ತಾಯಿಗೆ ನೆರವಿನ ಸಹಾಯ ಬೇಕಿದೆ. ಇದರ ಜೊತೆಗೆ ಸರ್ಕಾರವೂ ಕೂಡ ಸಹಾಯ ಮಾಡಬೇಕಿದೆ. ಸಿದ್ದೇಶ್ವರ್ ಸಿಎನ್, ಎಕ್ಸ್‌ಪ್ರೆಸ್ ಟಿವಿ, ತಿಪಟೂರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಗಲಲ್ಲಿ ಯಾವುದ್ರಿ ಓಡಾಟ, ರಾತ್ರಿ ಯಾವುದ್ರಿ ಕರ್ಫ್ಯೂ, ಬೆಳಗ್ಗೆ ಜನರೆಲ್ಲ ಓಡಾಡ್ತಾರೆ ಆಗ ಕೊರೋನಾ ಬರಲ್ವಾ? ಸರ್ಕಾರದ ವಿರುದ್ಧ ಕಿಡಿಕಾರಿದ ಡಿಕೆ ಶಿವಕುಮಾರ್. ಪ್ರತಿದಿನ ಕುಡಿದು ಬಂದು ಪತಿಯ ಗಲಾಟೆ, ಗಂಡನ ಕಾಟಕ್ಕೆ ಬೇಸತ್ತು ಬಿಯರ್ ಬಾಟಲ್ನಿಂದ ಹೊಡೆದ ಪತ್ನಿ. ಹುಬ್ಬಳ್ಳಿಯ ಸುಳ್ಳ ರಸ್ತೆಯಲ್ಲಿ ನಡೆದ ಘಟನೆ. ಪಶ್ಚಿಮ ಬಂಗಾಳವನ್ನ ಗುಜರಾತ್ ಆಗಲು ನಾವು ಎಂದೂ ಕೂಡ ಅವಕಾಶ ನೀಡೋದಿಲ್ಲ. ವಿಭಜನೆ ಮಾಡುವವರ ವಿರುದ್ಧ ತೀವ್ರ ಹೋರಾಟ ನಡೆಸೋಣ, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗುಡುಗು. ಅಭಿಮಾನಿಯ ಕೈಚಳಕದಲ್ಲಿ ಮೂಡಿದ ಚಿರು ಭಾವಚಿತ್ರ. ಮೇಘನ ಹೆಸರನ್ನೇ ಬಳಸಿ ಚಿರಂಜೀವಿ ಚಿತ್ರ ಬರೆದ ಅಭಿಮಾನಿ, ಕಲಾವಿದನ ಕಲೆಗೆ ಫಿದಾ ಆದ ಮೇಘನಾ ರಾಜ್. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೇರ ಸುದ್ದಿ, ನಿರಂತರ ಮನೋರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.